ನಾನು ಪ್ರದೀಪ್ ಗೌಡ ದೇವರಶೆಟ್ಟಿ ಶ್ರೀ ಬೋಧಿಬಸವೇಶ್ವರ ಡಯಾಗ್ನೋಸ್ಟಿಕ್ಸ್ ಮಾಲೀಕರು. ನಾವು ತಿಳಿಸೋದೇನೆಂದರೆ ಈ ವಿಚಾರದಾಗ ನಾವು ಹೊಸದಾಗಿ ಈ ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ. ಇದು ಉದ್ದೇಶ ಬಂದು ಒಂದು ಆಲ್ರೆಡಿ ಮೊದಲನೇ ಬ್ರ್ಯಾಂಚ್ ಬಂದು 2 ವರ್ಷ ಕೆಳಗಡೆ ನಾವು 2023ರಲ್ಲೇ ವರಸಿದ್ಧಿ ಆಸ್ಪತ್ರೆ ಹಿಂಭಾಗದಲ್ಲಿ ನಾವು ಹೊಸದಾಗಿ ಪ್ರಾರಂಭ ಮಾಡಿರ್ತೀವಿ. ಪ್ರಾರಂಭ ಮಾಡಿದ್ದು ಉದ್ದೇಶ ಏನಂದರೆ ನಮ್ಮದು 24/7 ಸರ್ವಿಸ್ ನಾವು ಕೊಡ್ತಾಯಿದ್ದೀವಿ ಜನರಿಗೆ. ಯಾಕಂದರೆ ನಾವು ಈಗ ಯಾವುದೇ ರೀತಿ ಬೇರೆ ಸರ್ವಿಸು, ಎಲೆಕ್ಟ್ರಾನಿಕ್ ಸರ್ವಿಸ್ ಆಯಿತು, ಬೇರೆ ಸರ್ವಿಸ್ ಆಯಿತು, ನಮಗೆ ನೈಟ್ ಅವಶ್ಯಕತೆ ಇರೋಂಗಿಲ್ಲ. ನಮಗೆ ಮೇನ್ ಅವಶ್ಯಕತೆ ಮೆಡಿಕಲ್ ಸರ್ವಿಸ್ಸು ನಮಗೆ 24 hours ಅವೈಲಬಿಲಿಟಿ ಗಂಗಾವತಿ ನಾಡಿಗೆ ಅಂತಲ್ಲ, ಎಲ್ಲ ಕಡೆ ಬೇಕು. ಯಾಕಂದರೆ ರೋಗಗಳು ಟೈಮ್ ಕೇಳಿ ಬರೋಂಗಿಲ್ಲ. ಕೆಲವೊಬ್ಬರಿಗೆ BP ಹೆಚ್ಚು ಕಮ್ಮಿ ಆಗ್ಬೋದು, ಕೆಲವೊಬ್ಬರಿಗೆ ಶುಗರ್ ಹೆಚ್ಚು ಕಮ್ಮಿ ಆಗ್ಬೋದು, ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಯಾವುದೇ ರೀತಿ ರೋಗ ಯಾವ ಟೈಮ್ ಕೇಳಿ ಬರೋಂಗಿಲ್ಲ. ಸೊ ನಾವು ಅದಕ್ಕಾಗಿ 24 ತಾಸುಗಳ ಸೌಲಭ್ಯ ಜನರಿಗೆ ಮಾಡಿಕೊಟ್ರೆ ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲಕರ ಇರ್ತೈತೆ. ಆಮೇಲೆ ಯಾವುದೇ ರೀತಿಯ ಆಪತ್ತಿಗೂ ನಾವು ತಡೆದಂಗೆ ಒಂದು ಸಹಕಾರ ಆಗುತ್ತೆ ಅನ್ನೋ ಮನೋಭಾವದಿಂದ 24 ತಾಸುಗಳ ಸೌಲಭ್ಯ ನಾವು ನೀಡಿದ್ದೀವಿ. ನಾವು ಕರೆಯ ಮೂಲಕನೂ ನಾವು ಮನೆಯವರೆಗೂ ಬಂದು ಸರ್ವಿಸ್ ಕೊಡಬೇಕಂತಲೂ ನಮ್ಮ ನಿರ್ಧಾರ. ಹಾಗೂ ನಾವು ಮೊದಲನೇ ಬ್ರ್ಯಾಂಚ್ ಬಂದು ವರಸಿದ್ಧಿ ಹಾಸ್ಪಿಟ್ಲೆ ಹಿಂಭಾಗ ಮಾಡಿದ್ವಿ ನಾವು. ಅದರಿಂದ ನಾವು ಚನ್ನಬಸವ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರದಂದು 6:30ರಿಂದ 11:30ವರೆಗೆ ಉಚಿತ ರಕ್ತ ತಪಾಸಣೆ ನಾವು ಹಮ್ಮಿಕೊಂಡಿರ್ತೀವಿ ಪ್ರತಿ ಸೋಮವಾರದಂದು. ಇದು ಯಾಕಪ್ಪ ಅಂದರೆ ಈಗ ನಾವು ಈಗಿನ ಆಹಾರ ಪದ್ಧತಿ ಎಲ್ಲ ಕೆಟ್ಟೋಗಿರೋದ್ರಿಂದ ಜನರಿಗೆ ಯಾವ ರೋಗ ಯಾವಾಗ ಬೇಕಾದ್ರೂ ದೇಹದಲ್ಲಿ ಅವರ್ಸ್ಕೊಳ್ತಾ ಇದೆ. ಸೊ ನಾವೇನಂದರೆ ಅದನ್ನು ಈಗ ಆ್ಯಕ್ಚುಲಿ ಈಗ 2 ವೀಲರ್ ತೊಗೊಂಡಿರ್ತೀವಿ ನಾವು. 2 ವೀಲರ್ ತಗೊಂಡು 3 ತಿಂಗಳ ಒಳಗಡೆ ನಾವು ಸರ್ವಿಸಿಗೆ ಬಿಡ್ತೀವಿ. ಯಾಕಂದರೆ ಗಾಡಿ ಇಂಜನ್ ಕೆಟ್ಟೋಗುತ್ತಾ ಅಂತ ಅಷ್ಟು ಕಾಳಜಿ ಇರಬೇಕಾದ್ರೆ ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ಮಾಡಲೇಬೇಕು. ಯಾಕಂದರೆ ಒಂದು ಗಾಡಿಗೆ ನಾವು ಅಷ್ಟು ಮಹತ್ವ ಕೊಡ್ತೇವೆ. 50,000 ರೂಪಾಯಿ ಗಾಡಿಗೆ ಈ ಕೋಟಿ ಕೊಟ್ಟರೂ ಬರಲಾರ್ದಂತಹ ಈ ದೇಹ, ನಮ್ಮದು ದೇವ್ರು ಕೊಟ್ಟಿದ್ದ ದೇಹನ ನಾವು ಉಳಿಸ್ಕೋಬೇಕಾದ್ರೆ ಅಟ್ಲೀಸ್ಟ್ ಈ ರೀತಿ ಉಚಿತ ರಕ್ತ ತಪಾಸಣೆ ಇದ್ದಾಗಾದರೂ ತಮ್ಮ ದೇಹವನ್ನು ತಾವು ಪರಿಶೀಲನೆ ಮಾಡಿಕೊಂಡು ನಮ್ಮ ಬಾಡಿ ಯಾವ ಥರ ಐತೆ, ನಾವು ಆಹಾರ ಪದ್ಧತಿ ಕರೆಕ್ಟ್ ಮಾಡ್ತಾಯಿದ್ದೀವ, ನಮ್ಮ ಹಾರ್ಟು, ಕಿಡ್ನಿ, ಲಿವರ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತದವ, ಈ ಥರ ಉಚಿತ ತಪಾಸಣೆ ಇದ್ದಾಗಾದರೂ ಗಮನ ಕೊಟ್ಟು ತಾವು ಆರೋಗ್ಯವನ್ನು ಕಾಯ್ದುಕೊಳ್ಳ್ರಿ ಅಂತ ನಾವು ಜನರ ಹಿತಾಸಕ್ತಿಯಿಂದ ನಾವು ಈ ಸೇವೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈಗ ಹೊಸ ಬ್ರ್ಯಾಂಚ್ ಕೂಡ ಓಪನ್ ಮಾಡಿದ್ದೀವಿ. SBB ಡಯಾಗ್ನೋಸ್ಟಿಕ್ಸ್ 1ನೇ ಘಟಕ. ಈ ಘಟಕ ಹ್ಯಾಕ್ ಮಾಡೀವಂದರೆ ನಮಗೆ ನಿಯರ್ ಬೈ ಗೌರ್ಮೆಂಟ್ ಆಸ್ಪತ್ರೆ, ಈ ಜನರಿಗೆ ಅನುಕೂಲ ಆಗಲಿ. ಕೆಲವು ಜನ ದುಡ್ಡು ಇದ್ದವ್ರು ಇರ್ತಾರೆ, ಇರಲಾರ್ದವ್ರು ಇರ್ತಾರೆ. ಎಲ್ಲರೂ ಈಗ ಶುಗರ್ ಚೆಕ್ ಮಾಡಿಸ್ಬೇಕಂದ್ರೆ 80-100 ರೂಪಾಯಿ ಎಲ್ಲಿ ಖರ್ಚು ಮಾಡಲಿ ಅನ್ನೋಷ್ಟು ಚಿಂತೆ ಕೂಡ ಇರ್ತೈತೆ ಜನರಿಗೆ. ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ಇಲ್ಲಿ ನಾವು ಪ್ರತಿ ತಿಂಗಳು ಮೊದಲನೇ ರವಿವಾರದಂದು ನಾವು ಉಚಿತ ರಕ್ತ ಪರೀಕ್ಷೆ ಹಮ್ಮಿಕೊಂಡಿದ್ದೇವೆ. ಈ ಸೇಮ್ ಯಾವ ರೀತಿ ಅಂದರೆ ಈಗ ತಾತನ ಮಠದಲ್ಲಿ ಪ್ರತಿ ಸೋಮವಾರ 6:30ರಿಂದ 11:30 ಯಾವ ರೀತಿ ಇಲ್ಲಿ ಮಾಡ್ತಾಯಿದ್ದೀವಿ, ಅದೇ ರೀತಿಯೇ ಇಲ್ಲಿ ಈ ಬ್ರ್ಯಾಂಚಲ್ಲಿ ಬಂದು ಪ್ರತಿ ತಿಂಗಳು ಮೊದಲನೇ ರವಿವಾರದಂದು 6:30ರಿಂದ 11:30ವರೆಗೆ ಉಚಿತ ರಕ್ತ ತಪಾಸಣೆ ನಾವು ಹಮ್ಮಿಕೊಂಡಿರ್ತೀವಿ. ಇದು ನಮ್ಮ ಕಿಷ್ಕಿಂಧ ನಾಡಿನ ಎಲ್ಲ ಜನಾಂಗ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಇದನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳ್ರಿ. ನಮ್ಮ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಯಾಕಂದರೆ ನಾವು ಮನೇಲಿ ಈಗ ಮೇನ್ ಪಿಲ್ಲರ್ ಆಗಿರ್ತೀರಿ, ನಿಮ್ಮ ಮೇಲೆ ಮನೆ ನಿಂತಿರ್ತೈತೆ. ಈ ಸಣ್ಣ ಮಕ್ಕಳು ಇರ್ತಾರೆ, ಈ ಥರ ಇದ್ದವರಿಗೆ ಅಂಥವರಿಗೆ ಆರೋಗ್ಯ ಕೈ ಕೊಟ್ಟರೆ ಭಾಳ ತೊಂದರೆಗಳು ಕಾಡ್ತಾವೆ ಅವ್ರವ್ರ ಸಂಸಾರದಲ್ಲಿ. ನಿಮ್ಮ ಮನೆಗೆ ನೀವೇ ಪವರ್ ಸ್ಟಾರ್. ಹಾಗಾಗಿ ನಿಮ್ಮ ಆರೋಗ್ಯನ ನೀವು ಕಾಯ್ದುಕೊಳ್ಳ್ರಿ. ಈ ಥರ ಉಚಿತ ರಕ್ತ ತಪಾಸಣೆ ಆರೋಗ್ಯ ಶಿಬಿರವನ್ನು ಸದುಪಯೋಗ ಪಡಿಸ್ಕೊಂಡು ಆರಾಮಾಗಿರ್ರಿ ಅಂತಂದು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳನ್ನು ಬಂತು ಅಂತ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಶ್ರೀ ಪ್ರಸನ್ನ ಬೊಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಮ್ಮ ಹಿರೇಜಂತಕಲ್ಲಿನಲ್ಲಿ ನೆರವೇರುತ್ತದೆ 4ನೇ ತಾರೀಕು. ದಯಮಾಡಿ ಸರ್ವ ಜನ ನಮ್ಮ ನಾಡಿನ ಜನಾಂಗಕ್ಕೆಲ್ಲ ನಾವು ಸ್ವಾಗತ ಕೋರ್ತಾ ಇದ್ದೀವಿ.
4ನೇ ತಾರೀಕು ಬಂದು 12 ಗಂಟೆಗೆ 5 ಹೋಳಿಗೆ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಇರ್ತದೆ. ಆಮೇಲೆ ಪ್ರಸಾದ ವ್ಯವಸ್ಥೆ ಇರ್ತದೆ. 5ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆಮೇಲೆ ನಂತರ 6ನೇ ತಾರೀಕು 7ನೇ ತಾರೀಕು ಕಂಟಿನ್ಯೂ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ, ಹಾಸ್ಯ ಕಾರ್ಯಕ್ರಮಗಳು ಇರ್ತವೆ. ಸರ್ವ ಜನ ಬಂದು ಶ್ರೀ ಪಂಪ ವಿರೂಪಾಕ್ಷೇಶ್ವರ ಹಾಗೂ ಹಂಪಮ್ಮ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿರಿ ಅಂತ ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಈಗ ಆರೋಗ್ಯ ಹಿತದೃಷ್ಟಿ ಏನಾಗೈತೆ ಅಂದರೆ, ನಾವು ಮಾಡ್ತಿರೋಂಥ ನಮ್ಮ ಸರ್ವೆ ಪ್ರಕಾರ ಈಗ ನಮ್ಮ ಪ್ರೆಸೆಂಟ್ ಕೊಪ್ಪಳ ಡಿಸ್ಟಿಕ್ಕಲ್ಲಿ 100ರಲ್ಲಿ 35% ಡಯಾಬಿಟಿಕ್ ಕೇಸಸ್ ಅಂದರೆ ಮಧುಮೇಹ ಮತ್ತು ಕಿಡ್ನಿ ಫೇಲ್ಯೂರು, ಹೃದಯಘಾತ ಮತ್ತು ಹಾರ್ಟ್ ಅಟ್ಯಾಕು ಹೆಚ್ಚಾಗಿದ್ದಾವೆ. 35% ಅಷ್ಟು. 10 ಜನದಲ್ಲಿ 3 ಜನಕ್ಕೆ ಶುಗರು ಬಂದುಬಿಟ್ಟಿದೆ ಆಗಲೇ. ಅದು ಯಾಕಂತ ಹೇಳಿದರೆ, ನಾವು ಬಳಸ್ತಾ ಇರೋಂಥ ಫುಡ್ಡು, ನಾವು ಬಳಸ್ತಿರ್ತದೆ ಏನು ನಾರ್ಮಲಾಗಿ ಅಕ್ಕಿ ಗೋಧಿ ಬಳಕೆ ಜಾಸ್ತಿ ಮಾಡ್ತಾಯಿದ್ದೀವಿ. ಈ ಅಕ್ಕಿ ಯಾವ ಥರ ಬೆಳೀತಾ ಇದ್ದಾರೆ ಅಂದರೆ, ನೀವು ನೋಡ್ತಾ ಇದ್ದೀರಿ, 20 ಚೀಲ ಸತ್ವ ಹಾಕಿದ್ರೆ 40 ಚೀಲ ನೆಲ್ಲು ಬೆಳೀತಾ ಇದ್ದಾರೆ. ಈ ರೀತಿ ಸೌಳು ಭೂಮಿಯಲ್ಲಿ ನಾವು ತಿಂದಂಥ ಫುಡ್ಡಲ್ಲಿ ಯಾವುದೇ ರೀತಿ ನಮಗೆ ಒಳ್ಳೆಯದು ಸಿಗ್ತಾ ಇಲ್ಲ. ಅದು ಸ್ಲೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿ ಈ ರೀತಿ ಶುಗರು, BP, ಹಾರ್ಟಿಗೆ, ಕಿಡ್ನಿಗೆ, ಲಿವರಿಗೆಲ್ಲ ತೊಂದರೆ ಆಗ್ತಾ ಇದ್ದಾವೆ. ನಾವು ಯಾಕಂದರೆ ಏನು ಪದ್ಧತಿ ಮೊದಲಿನ ಹಳೆ ಜನ ಏನು ಸೃಷ್ಟಿ ಮಾಡಿದಂಥ ಪದ್ಧತಿ ನಾವು ಫಾಲೋ ಮಾಡಬೇಕು. ಏನಂದರೆ ಈಗ ಹಳೆ ಜನ ಈಗ ಅದೇ ನಮಗೆ ತಾತ ಅಜ್ಜಿಗೆ ನಾವು ಕೇಳಿದರೆ, ನೀವು ದಿನ ಅನ್ನ ಊಟ ಮಾಡ್ತಿದ್ರ, ದಿನ ಚಪಾತಿ ತಿಂತಿದ್ರ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಮನೆಗೆ ಗೆಸ್ಟ್ ಬಂದಾಗ, ಮನೆಗೆ ಅತಿಥಿಗಳು ಬಂದಾಗ ನಾವು ಅನ್ನ ಮಾಡ್ತಿದ್ವಿ ಅಂತ ಹೇಳ್ತಾರೆ. ದಿನ ರೊಟ್ಟಿ, ಅಂಬ್ಲಿ, ರಾಗಿ ಗಂಜಿ, ಜೋಳದ ನುಚ್ಚು ಈ ಥರ ಎಲ್ಲ ಊಟ ಮಾಡ್ತಿದ್ರು. ಮೈ ತುಂಬ ಕೆಲಸ ಇರ್ತಿದ್ವು. ಈಗ ಅವಾಗ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಕುಕ್ಕರ್ಗಲ್ಲಿ ಕುತ್ಕೊಂಡು ಮುಸ್ರಿ ತಿಕ್ತಿದ್ರು, ಬಟ್ಟೆ ಒಗಿತಿದ್ರು, ಆಮೇಲೆ ಅಡುಗೆ ರೊಟ್ಟಿ ಹೊಡಿತಿದ್ರು. ಈಗೆಲ್ಲ ಚೆಸ್ಟ್ ಲೆವೆಲ್ವರೆಗೂ ಇಟಾಲಿಯನ್ ಕಿಚನ್ನು, ಆಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ಅನುಕೂಲ ತಕ್ಕಂಗೆ ಫೆಸಿಲಿಟಿ ಆಗಿರೋದ್ರಿಂದ ಸರ್ವ ರೋಗಗಳು ಎಲ್ಲ ಎಂಟ್ರಿ ಆಗ್ತದವ. ಹೆಣ್ಣು ಮಕ್ಕಳಿಗೂ ಬಿಡ್ತಾ ಇಲ್ಲ. ಅವಾಗೆಲ್ಲ ನಾರ್ಮಲ್ ಡೆಲಿವರೀಸ್ ಆಗ್ತಿದ್ವು, ಈಗೆಲ್ಲ ಸಿಸರಿನ್ ಆಗ್ತದವ. ಈಗ ಏನು ಹೇಳ್ತಿದ್ದಾರೆ, ಡಾಕ್ಟರ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಡಾಕ್ಟ್ರು ರೊಕ್ಕ ತಿನ್ನೋಕೆ ಸಿಸರಿನ್ ಮಾಡ್ತಾರೆ. ತಪ್ಪು. ಸಿಸರಿನ್ ಅಂದರೆ ಇವ್ರ ಮನೇಲಿ ಹೆಣ್ಣು ಮಕ್ಕಳು ಅವ್ರವ್ರ ಮನೇಲಿ ಕುಕ್ಕರ್ಗಲ್ಲಿ ಕೂತ್ಕೊಂಡು ಬಟ್ಟೆ ಒಗೆಯೋಕ್ಕೆ ಚಾಲೂ ಮಾಡಲಿ, ಕುಕ್ಕರ್ಗಲ್ಲಿ ಕೂತ್ಕೊಂಡು ಬಂಡೆ ಒರೆಸೋದು ಚಾಲೂ ಮಾಡಲಿ, ಮತ್ತು ಹಳೆ ಪದ್ಧತಿ ಪ್ರಕಾರ ಕೆಲಸ ಮಾಡಿದರೆ ನಾರ್ಮಲ್ ಡೆಲಿವರಿ ಆಗೇ ಆಗ್ತಾವೆ. ಈ ಗಂಡು ಮಕ್ಕಳಲ್ಲಿ ಅವಾಗಿನ ಗಂಡು ಮಕ್ಕಳು ಕಸರತ್ತು ಮಾಡ್ತಿದ್ರು, ಸೀದಾ ನಡ್ಕೊಂಡು ಹೋಗ್ತಿದ್ರು ಡ್ಯೂಟಿಗೆ. ಈಗ ಬೈಕ್ ಮನೆ ಮುಂದೆ ಚಾಲೂ ಮಾಡಿದ್ರೆ ಸೀದಾ ಆಫೀಸ್ ಮುಂದೆ ಹೋಗಿ ಇಳಿಯೋದು. ಟಿಫನ್ ಮಾಡಿದ್ದು ಕರಗದೇ ಇಲ್ಲ. ಅಂಥದ್ರಲ್ಲಿ ಈಗ ಅದು ಎಲ್ಲಿ ಹೋಗ್ಬೇಕು? ಊಟ ಮಾಡಿದ್ದು ಒಂದು ಬೆವ್ರ ಮೂಲಕ, ಕಸರತ್ತು ಮೂಲಕ ಹೊರಗೆ ಹೋಗುತ್ತೆ. ಆ ಕಸರತ್ತು ನಾವು ಮಾಡ್ತಾ ಇಲ್ಲ ಅಂದಾಗ ನಾವು ಅಂಥ ಆಹಾರ ತಿನ್ನೋದು ತಪ್ಪು ಅನ್ನೋದಕ್ಕಿಂತ ನಾವು ಯಾವುದು ಲೋ ಫ್ಯಾಟ್ ಇರ್ತೈತೆ ಆ ಐಟಮ್ನ ಊಟ ಮಾಡಬೇಕು. ಆಮೇಲೆ ಫೈಬರ್ ಕಂಟೆಂಟ್ ಇರೋಂಥ ಹಸಿ ತರಕಾರಿ, ಕಾಳು ಕಡಿ ಈ ಥರ ತಿನ್ನೋದು ಚಾಲೂ ಮಾಡಿರಿ. ಇದು ಮಾಡಿದಾಗ ನಮ್ಮ ಆಟೋಮೆಟಿಕ್ಕಾಗಿ ಆಹಾರ, ಆಮೇಲೆ BP, ಶುಗರು ಎಲ್ಲ ಕಂಟ್ರೋಲಿಗೆ ಬರ್ತಾವೆ. ಆಮೇಲೆ ಈ ರೈಸ್ನ 90% ಬಿಡಬೇಕಂತ ನಾವು ಕೇಳ್ಕೊಂತೀವಿ. ಅಕ್ಕಿ ಗೋಧಿ ಅಂಶನ ವಾರದಾಗ ಒಂದು ದಿನ ಒಂದು ಒಪ್ಪತ್ತು ಮಾಡ್ಕೋಬೇಕು. ಒಂದಿನ 1 ಒಪ್ಪತ್ತು 2 ಒಪ್ಪತ್ತು ದಿನ ಅದನ್ನೇ ಮಾಡಿದರೆ ದಿನ ದೀಪಾವಳಿ ಮಾಡೋಕ್ಕಾಗೋದಿಲ್ಲ. ದಿನ ಅನ್ನ ಊಟ ಮಾಡಿದರೆ ಅದು ರೋಗ ಕಟ್ಟಿಟ್ಟು ಬುತ್ತಿ. ಶುಗರ್ ಅವರು ಯಾರ ಮನೆಯಲ್ಲಿ ಅಕ್ಕಿ ಗೋಧಿನ ಕಡಿಮೆ ಮಾಡ್ತೀರಿ ಅವ್ರ ಮನೆಯಲ್ಲಿ ಮುಂದಿನ ದಿನಾಂಕಗಳಲ್ಲಿ ಶುಗರ್ ಕಡಿಮೆ ಆಗುತ್ತೆ, ಶುಗರೇ ಬರೋದಿಲ್ಲ ಅನ್ನೋದು ವಿಚಾರನ ನಾವು ತಿಳಿಪಡಿಸ್ತೀವಿ ಜನರಿಗೆ. ಹಾಗಾಗಿ ಅದನ್ನು ಹೇಳೋದಕ್ಕೆ ಹಂಗೆ ಹೇಳಿದರೆ ಜನ ಯಾರೂ ಕೇಳಲ್ಲ. ಅದಕ್ಕೋಸ್ಕರ ಉಚಿತ ಪರೀಕ್ಷೆ ಮಾಡಿ ನಾವು ಜನರಿಗೆ ಹೇಳೋಕ್ಕೋಸ್ಕರ, ಜನರಿಗೆ ಎಚ್ಚರಗೊಳಿಸೋಕ್ಕೋಸ್ಕರ ಇದು ನಮ್ಮ ಮೋದಿಜಿಯವರು 3ನೇ ಬಾರಿ ಪ್ರಧಾನಿ ಆಗಿ ಬರಲಿ ಅಂಥೇಳಿ ನಾವು 1,11,111 ಜನಕ್ಕೆ ಅಂಥೇಳಿ ನಾವು ಮಾಡಿದ್ದು ರಕ್ತ ಪರೀಕ್ಷೆನ. ಇದು ಪ್ರೈವೇಟಾಗಿ ಮಾಡಿಸಿದ್ರೆ ಒಬ್ಬೊಬ್ಬರಿಗೆ 280ರಿಂದ 300 ರೂಪಾಯಿ ಖರ್ಚು ಬರುತ್ತೆ. ಅಂಥದ್ದು ನಾವು ಇಷ್ಟು ಜನಕ್ಕೆ ಉಚಿತ ಮಾಡಬೇಕು ಅಂದ್ಕೊಂಡಿದ್ವಿ. ನಂತರ ನಾವೇನು ಮಾಡ್ತಾಯಿದ್ದೀವಿ, ಅಷ್ಟು ಉಚಿತ ಆಫರ್ ಕೊಟ್ಟರು ಜನ ಸದುಪಯೋಗ ಮಾಡ್ಕೊಂಡಿಲ್ಲ. ನಾವು ಹಂಗಾಗಿ ಜೀವಿತಾವಧಿ 1 ಲಕ್ಷ ಕಂಪ್ಲೀಟ್ ಆದ್ರೂ ಜೀವಿತಾವಧಿ ನಮ್ಮ ತಾತನ ಮಠದಲ್ಲಿ
ಸೋಮವಾರಕ್ಕೊಮ್ಮೆ ಉಚಿತ ರಕ್ತ ಪರೀಕ್ಷೆ ಹಾಗೂ ನಾವು ಹೊಸ ಬ್ರ್ಯಾಂಚ್ ಹೊಸ ಘಟಕ ಪಂಪನಗರ್ ಕ್ರಾಸ್ ಅಪೋಲೋ ಫಾರ್ಮಸಿ ಪಕ್ಕದಲ್ಲಿ ಹೊಸ ಘಟಕದಲ್ಲಿ ಪ್ರತಿ ತಿಂಗಳ ಮೊದಲನೇ ರವಿವಾರ ಒಂದು ಉಚಿತ ರಕ್ತ ತಪಾಸಣೆ ಹಮ್ಮಿಕೊಂಡಿರ್ತೇವೆ. ದಯಮಾಡಿ ನಮ್ಮ ಕಿಷ್ಕಿಂಧ ನಾಡಿನ ಜನತೆಗೆ ಸರ್ವಜನಕ್ಕೂ ನಾವು ಕೇಳ್ಕೊಳ್ಳೋದಂದರೆ ಸದುಪಯೋಗಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ತಾವು ಉಳಿಸ್ಕೊಳ್ರಿ, ಬೆಳೀರಿ ಅನ್ನೋದೊಂದು ನಮ್ಮ ಆಶೆ ಆಗಿರುತ್ತೆ.